ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನೀವು ನೈಸ್ ರೋಡ್ ಅಲ್ಲಿ ಓಡಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಸುದ್ದಿಯನ್ನ ಕೇಳಿಸ್ಕೊಳ್ಳಿ. ಇಲ್ಲಿದೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಹೌದು, ವಾಹನ ಸವಾರರ ಜೇಬಿಗೆ ನೈಸ್ ಆಗಿ ಕತ್ರಿ ಬಿತ್ತು. ಹೇಗ್ ಗೊತ್ತಾ? ಹೇಳ್ತೀನಿ ಕೇಳಿ. ಬೆಂಗಳೂರಿನ ನೈಸ್ ರೋಡ್ ಅಲ್ಲಿ ಓಡಾಡೋರ್ಗೆ ನಿನ್ನೆ ಬುಧವಾರ ಏಕಾಏಕಿ ಶಾಕ್. ನಿತ್ಯ ಸಂಚರಿಸುವ ವಾಹನ ಸವಾರರು ಹೊಸ ರೂಲ್ಸ್ ಕಂಡು ಹೌದಾ ಅಂತ ಬಾಯ್ ಬಿಟ್ಕೊಂಡು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬಂತು. ನೈಸ್ ಸಂಸ್ಥೆ ವಿರುದ್ಧ ಕಿಡಿಕಾರಿದ್ರು. ಯಾಕಪ್ಪ ಅಂದ್ರೆ ನೈಸ್ ರಸ್ತೆ ಓಡಾಟಕ್ಕೆ ಶುಲ್ಕವನ್ನ ಏರಿಕೆ ಮಾಡಲಾಗಿದೆ. 20% ಶುಲ್ಕ ಹೆಚ್ಚು ಮಾಡಲಾಗಿದೆ. ಇದಕ್ಕೆ ನೈಸ್ ಸಂಸ್ಥೆ ಕೊಟ್ಟಿರುವ ಕಾರಣನೇ ಬೇರೆ. ಆದ್ರೆ ಇದರ ಹಿಂದೆ GST ನೆಪಾನೂ ಇದೆ. ನೈಸ್ ಸಂಸ್ಥೆಯನ್ನ ಈ ಬಗ್ಗೆ ಕೇಳಿದ್ರೆ ಕಳೆದ 4 ವರ್ಷದಿಂದಾನು ಒಂದೇ ದರದಲ್ಲಿ ಓಡಾಡೋಕೆ ಬಿಟ್ಟಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಇಂದಿನಿಂದ ಶುಲ್ಕ ಹೆಚ್ಚಳ ಮಾಡ್ತಾ ಇದ್ದೀವಿ, ಅದರಲ್ಲಿ ತಪ್ಪೇನಿದೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಏನು, ನೈಸ್ ಸಂಸ್ಥೆಯ ಈ ನಿರ್ಧಾರಕ್ಕೆ ವಾಹನ ಸವಾರರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರಿಗೆ ಇಷ್ಟ ಬಂದಂತೆ ಹೇಗ್ ಬೇಕೋ ಹಾಗೆ ಶುಲ್ಕವನ್ನ ಹೆಚ್ಚು ಮಾಡ್ಕೊಂಡ್ಬಿಟ್ರೆ ಹೇಗಾಗತ್ತೆ ಹೇಳಿ ಅಂತ ವಾಹನ ಸವಾರರು ಪ್ರಶ್ನಿಸ್ತಾ ಇದ್ದಾರೆ. ಒಟ್ನಲ್ಲಿ ನೈಸ್ ಸಂಸ್ಥೆ ಆಲ್ಮೋಸ್ಟ್ 20% ಅಷ್ಟು ಶುಲ್ಕವನ್ನ ಹೆಚ್ಚು ಮಾಡಿದ್ದಾರೆ. ಸೊ ನೈಸ್ ರೋಡ್ ಅಲ್ಲಿ ಓಡಾಡೋರ್ಗೆ ಖಂಡಿತ ಇದು ಹೊರೆ ಅಂತಾನೆ ಅನ್ಸುತ್ತೆ. ಸೊ ಇನ್ ಮುಂದಕ್ಕೆ ನೈಸ್ ರೋಡ್ ಅಲ್ಲಿ ಓಡಾಡೋರು ಮರಿಬೇಡಿ, ಅಲ್ಲಿನ ಶುಲ್ಕ ಹೆಚ್ಚಳವಾಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.